ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ನಾನು ಮೊನ್ನೆ ಒಂದು ಹೆಲ್ತ್ ಟಿಪ್ಸನ್ನು ನಿಮಗೆ ಹಾಕಿದ್ದೆ. ಅಂದರೆ ನಾವು ತಲೆ ಸುತ್ತೋದಕ್ಕೆ ಏನು ಮನೆ ಮದ್ದನ್ನು ಹಾಕಿದ್ದೆ. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ನನ್ನ ಸಬ್ಸ್ಕ್ರೈಬರ್ ಕೂಡ ನೋಡಿದ್ದಾರೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇವತ್ತು ಕೂಡ ಒಂದು ಹೆಲ್ತ್ ಟಿಪ್ಪನ್ನೇ ನಿಮಗೆ ತೊಗೊಂಡು ಬಂದಿದ್ದೀನಿ. ಬಟ್ ಅದು ನಮಗಲ್ಲ, ಅಂದರೆ ಈ ಹೆಲ್ತ್ ಟಿಪ್ಪು ಮನೆ ಮದ್ದು ಯಾರಿಗೆ ಅಂತಂದರೆ, ನಾವು ಮನೆಯಲ್ಲಿ ಸಾಕಿರ್ತೀವಲ್ಲ ಸಾಕು ಪ್ರಾಣಿಗಳು. ಸೊ ಆ ಸಾಕು ಪ್ರಾಣಿಗಳಿಗೋಸ್ಕರ ನಾನು ಇವತ್ತು ಒಳ್ಳೆ ಮನೆ ಮದ್ದನ್ನು ತೊಗೊಂಬಂದಿದ್ದೀನಿ. ಅದು ಏನು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾವು ಹಳ್ಳಿ ಜನ ಸಾಮಾನ್ಯವಾಗಿ ಹಸು ಕರು ಮೇಕೆ ಕುರಿ ಈ ಥರ ಪ್ರಾಣಿಗಳನ್ನೆಲ್ಲ, ಕೋಳಿ ಈ ಥರ ಪ್ರಾಣಿಗಳನ್ನೆಲ್ಲ ಸಾಕ್ತಾ ಇರ್ತೀವಿ. ಸೊ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಈ ಸಾಕು ಪ್ರಾಣಿಗಳನ್ನು ಸಾಕೋದು ಒಂದು ರೈತರದು ಅದೊಂದು ಅಭ್ಯಾಸ, ಅಥವಾ ಅದೇ ನಮ್ಮ ಒಂದು ವೃತ್ತಿನೇ ಅದು. ಅಂದರೆ ಪ್ರಾಣಿಗಳು ಸಾಕೋದು, ಅಥವಾ ಪ್ರಾಣಿಗಳಿಂದ ನಮಗೆ ಹಾಲಿನ ಉತ್ಪಾದನೆ ಆಗಿರ್ಬೋದು, ಮೊಟ್ಟೆಗಳಿಂದ ಅಂದರೆ ಕೋಳಿಗಳನ್ನ ಸಾಕಿ ಮೊಟ್ಟೆಗಳ ಉತ್ಪಾದನೆ ಆಗಿರ್ಬೋದು, ಈ ಥರದ್ದೆಲ್ಲ ನಾವು ಮಾಡ್ತಾ ಇರ್ತೀವಿ ರೈತರು. ಸೊ ನಾವು ನಮ್ಮ ಬಗ್ಗೆ ಕೇರ್ ಮಾಡೋದ್ರ ಜೊತೆ ನಮ್ಮ ಪ್ರಾಣಿಗಳು, ಅಂದರೆ ನಾವು ಸಾಕ್ತೀವಲ್ಲ ಸಾಕು ಪ್ರಾಣಿಗಳು, ಸೊ ಅವುಗಳ ಬಗ್ಗೆನೂ ನಾವು ತುಂಬಾ ಕೇರ್ ಮಾಡಬೇಕಾಗುತ್ತೆ. ಖಂಡಿತ ನಾವು ಕೇರ್ ಮಾಡ್ತೀವಿ. ಸೊ ನಮಗೆ ಸಾಮಾನ್ಯವಾಗಿ ಹುಷಾರಿಲ್ಲ ಅಂದರೆ ಏನು ಮಾಡ್ತೀವಿ ಅಂದರೆ, ಡಾಕ್ಟ್ರ್ ಹತ್ರ ಹೋಗ್ತೀವಿ, ಮಾತ್ರೆ ನುಂಗ್ತೀವಿ, ಈ ಥರದ್ದೆಲ್ಲ ಮಾಡ್ತೀವಿ. ಪಾಪ ಪ್ರಾಣಿಗಳಿಗೆ ಅವಕ್ಕೆ ಗೊತ್ತಾಗುತ್ತಾ? ಇಲ್ಲ. ಆದರೆ ನಾವೇ ಅದನ್ನು ಅರ್ಥ ಮಾಡಿಕೊಂಡು ಅವಕ್ಕೆ ಏನಾಗಿದೆ, ಏನು ಅದಕ್ಕೆ ನಾವು ಔಷಧಿಯನ್ನು ಕೊಡಬೇಕು, ಡಾಕ್ಟ್ರಿಗೆ ತೋರಿಸ್ಬೇಕಾ, ಇನ್ನೊಂದು ಮತ್ತೊಂದು, ಈ ಥರದ್ದನ್ನು ನಾವೇ ಅರ್ಥ ಮಾಡಿಕೊಂಡು ಅವಕ್ಕೆ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಮನುಷ್ಯರು ಬಾಯ್ಬಿಟ್ಟು ನಮಗೆ ಅಲ್ಲಿ ನೋವು ಇಲ್ಲಿ ನೋವು ಈ ಥರ ಸಮಸ್ಯೆ, ಜ್ವರ ಇದೆ ಅಂತ ಎಲ್ಲ ಹೇಳ್ಕೊತೀವಿ. ಆದರೆ ಪಾಪ ಪ್ರಾಣಿಗಳು ಹಾಗಲ್ಲ. ಸೊ ಅವಕ್ಕೆ ಏನು ಹೇಳ್ಕೊಳಕ್ಕಾಗುತ್ತೆ ಹೇಳಿ, ಮೂಕ ಪ್ರಾಣಿಗಳು. ಸೊ ನಾವೇ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡಬೇಕಾಗುತ್ತೆ. ಸೊ ಅಂದರೆ ಹಸುಗಳಿಗೆ, ನಾನಿವತ್ತು ಹಸುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಸುಗಳಿಗೆ ಕೆಚ್ಚಲು ಬಾವು ಅಂತ ಆಗುತ್ತೆ. ಹಾಲು ಕೊಡುವಂಥ ಹಸುಗಳಿಗೆ ಕೆಚ್ಚಲು ಬಾವು ಅಂತ ಆಗುತ್ತೆ. ಅಂದರೆ ಕೆಚ್ಚಲಿನಲ್ಲಿ ಸ್ವಲ್ಪ ಊತ ಬರುತ್ತೆ. ಹಾಲು ಕರೆದಾಗ ಅದೇನಾಗುತ್ತೆ ಅಂದರೆ ಗಟ್ಟಿಯಾಗಿ ಬರುತ್ತೆ. ಫಸ್ಟು ನಾವು ಹಾಲು ಕರೆದ ತಕ್ಷಣ ಸ್ವಲ್ಪ ಗಟ್ಟಿ, ಅಂದರೆ ಮೊಸರು ಇರುತ್ತಲ್ಲ, ಮೊಸರು ಆ ಥರ ಗಟ್ಟಿ ಅಂಶ ಬಂದುಬಿಡುತ್ತೆ. ಸೊ ಆವಾಗ ನಾವು ಅರ್ಥ ಮಾಡ್ಕೊಬೇಕು. ಸೊ ಓಕೆ, ಈ ಹಸುಗೆ ಕೆಚ್ಚಲು ಬಾವಾಗಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೇನು ಮದ್ದನ್ನು ಕೊಡಬೇಕು, ಔಷಧಿಯನ್ನು ಕೊಡಬೇಕು, ಅದನ್ನು ನಾವು ಕೊಡಬೇಕಾಗುತ್ತೆ. ನಾವೇನು ಮಾಡ್ತೀವಿ ಗೊತ್ತಾ? ಅಂದರೆ ನಮ್ಮ ಮನೇಲಿ ಮಾಡುವಂಥದ್ದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದೇ ಮನೆ ಮದ್ದು. ಇದನ್ನು ನಾವು ಕೆಚ್ಚಲು ಬಾವು, ನಮ್ಮ ಹಸುಗೆ ಕೆಚ್ಚಲು ಬಾವು ಆದಾಗ ಈ ಮನೆ ಮದ್ದನ್ನೇ ತಯಾರಿಸಿ ನಾವು ಮನೆಯಲ್ಲಿ ನಾವು ಅದಕ್ಕೆ ಮನೆ ಮದ್ದನ್ನೇ ತಯಾರಿಸ್ಬಿಟ್ಟು ಕೊಡ್ತೀವಿ. ಹಾಗೂ ಹುಷಾರಾಗಿಲ್ಲ, ಸರಿ ಹೋಗಿಲ್ಲ ಅಂತಂದರೆ ಮಾತ್ರ ನಾವು ಡೈರಿ ಡಾಕ್ಟ್ರಿಗೋ ಅಥವಾ ವೆಟರ್ನರಿ ಡಾಕ್ಟ್ರಿಗೂ ಫೋನ್ ಮಾಡಿ ಕರೆಸ್ಕೊಂಡು ಏನಾಗಿದೆ ಅಂತ ಹೇಳಿ ನಾವು ಅದಕ್ಕೆ ಏನು ಬೇಕು ಅದನ್ನು ಅದನ್ನು ಹಾಸ್ಪಿಟಲ್ಗೆ ತೋರಿಸೋದು, ಅಥವಾ ಮತ್ತೊಂದು ಏನೋ ಒಂದು ಮಾಡ್ತೀವಿ. ಸೊ ನೋಡಿ, ಇದೇ ಮನೆ ಮದ್ದನ್ನು ನಾವು ಯೂಸ್ ಮಾಡಿ ಆ ಕೆಚ್ಚಲು ಬಾವು, ಅಂದರೆ ಹಸುಗಳ ಯಾವ ಭಾಗದಲ್ಲಿ ಊತ ಬಂದಿರುತ್ತೋ, ಅಥವಾ ಯಾವ ಒಂದು ಮೊಲೆಯಲ್ಲಿ ಹಾಲು ಗಟ್ಟಿ ಬರ್ತಾ ಇರುತ್ತೋ ಅಂತಹ ಜಾಗಕ್ಕೆ ಇದನ್ನು ನಾವು 3 ದಿವಸ 4 ದಿವಸ ಕಂಟಿನ್ಯೂಸ್ ಆಗಿ ಸವರಬೇಕಾಗುತ್ತೆ. ಸೊ ಆ ಥರ ಮಾಡೋದ್ರಿಂದ ಆಟೋಮೆಟಿಕಲಿ ಕೆಚ್ಚಲು ಬಾವು ಕಡಿಮೆ ಆಗುತ್ತೆ. ಸೊ ನಾವು ಈ ಮನೆ ಮದ್ದನ್ನು ಯೂಸ್ ಮಾಡಿ ನಾವು ಕೆಚ್ಚಲು ಬಾವನ್ನು ಹಸುಗಳಿಗೆ ಕಡಿಮೆ ಮಾಡ್ತೀವಿ. ಸೊ ಇದೇಗಾಯಿತು, ಏನು ಮಾಡಿದ್ವಿ, ಇದಕ್ಕೆ ಏನೇನು ಪದಾರ್ಥಗಳನ್ನ ಯೂಸ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇನ್ನೊಂದೇನು ಅಂದರೆ, ನಾನು ಕೆಚ್ಚಲು ಬಾವು ಯಾಕಾಗುತ್ತೆ ಅಂತ ಹೇಳ್ತೀನಿ. ಆದಷ್ಟು ನಾವು ಮನುಷ್ಯರು ಎಷ್ಟು ನೀಟಾಗಿರ್ತೀವಿ ಅಲ್ವಾ, ಹಾಗೆ ಪ್ರಾಣಿಗಳನ್ನ ಕೂಡ ನಾವು ನೀಟಾಗಿ ಇಟ್ಕೋಬೇಕು. ಆದಷ್ಟು ಅದು ಕೆಸರು ಮಾಡ್ಕೊತಾ ಇರುತ್ತೆ, ಆಮೇಲೆ ಸಗಣಿ ಎಲ್ಲ ಇಟ್ಕೊಂಡು ಅದ್ರ ಮೇಲೆ ಮಲಗ್ತಾ ಇರುತ್ತೆ, ಗಂಜಲ ಎಲ್ಲ ಹಾಕೊತಾ ಇರುತ್ತೆ. ಸೊ ನಾವು ಹಸುಗಳ್ನ ಕಟ್ಟುವಂತಹ ಸ್ಥಳ ಕೂಡ ನೀಟಾಗಿರಬೇಕು. ಮತ್ತು ಹಸುಗಳ್ನ ಅವಾಗವಾಗ ವಾರಕ್ಕೆ 2 ಸರಿ 3 ಸರಿ ತೊಳಿತಾ ಇರಬೇಕು. ಎಷ್ಟು ನಾವು ಕೇರ್ ಮಾಡ್ತೀವೋ ಅವು ಕೂಡ ನಮ್ಮನ್ನು ಅಷ್ಟೇ ಇಂಪ್ರೂವ್ ಮಾಡ್ಕೊಂಡು ಹೋಗ್ತವೆ. ನಾವು ಅವ್ರನ್ನ ಸಾಕಿದ್ರೆ ಅವು ನಮ್ಮನ್ನು ಸಾಕ್ತವೆ ಅಲ್ವಾ. ಹಾಗೆ ನಾವು ಎಷ್ಟು ನೀಟಾಗಿರ್ತೀವೋ ನಮ್ಮ ಹಸುಗಳ್ನೂ ಅಷ್ಟೇ ನೀಟಾಗಿ ಇಟ್ಕೊಳೋದ್ರಿಂದ ಅವುಗಳಿಂದ ನಮಗೆ ತುಂಬಾ ಪ್ರತಿಫಲ ಇದೆ. ಹಿರಿಯವ್ರು ಹೇಳ್ದಾಗೆ ಗೋಮಾತೆ ಅಲ್ಲ ದೇವರು, ಅದನ್ನು ಹಸುಗಳು ಅಂದರೆ ನಾವು ದೇವ್ರ ಸಮಾನ ಅಂತ ಕರಿತೀವಿ ಅಲ್ವಾ. ಸೊ ನಾವು ಎಷ್ಟು ಕೇರ್ ಮಾಡ್ತೀವೋ ಅವು ಕೂಡ ನಮ್ಮನ್ನು ಅಷ್ಟೇ ಎತ್ತರಕ್ಕೆ ತಗೊಂಡೋಗ್ತವೆ ಅಂತಲೇ ಹೇಳ್ಬೋದು. ಸೊ ನೀವು ಆದಷ್ಟು ಹಸುಗಳನ್ನ ನೀಟಾಗಿ ಇಟ್ಕೊಳ್ಳಿ. ಮತ್ತು ಅವುಗಳು ಮಲಗುವಂತಹ ಸ್ಥಳ ಆಗಿರ್ಬೋದು, ಅವಕ್ಕೆ ನೀರು ಕುಡಿಸೋವಂಥದ್ದು, ಮುಸುರೆ ಎಲ್ಲ ಇಡ್ತೀರಲ್ಲ, ಅವೆಲ್ಲ ಆದಷ್ಟು ಸ್ವಚ್ಛತೆಯಿಂದ ಇದ್ದಾಗ
ಹಸುಗಳಿಗೆ ಈ ಥರ ಸಮಸ್ಯೆಗಳು ಆಗಲ್ಲ. ಹಂಗಿದ್ದಾಗೂ ಸಹ ಒಂದೊಂದು ಸರಿ ಸಮಸ್ಯೆಗಳು ಆಗುವಂತಹ ಚಾನ್ಸಸ್ ಇದೆ. ಸೊ ನಮ್ಮ ಮನೇಲಿ ನೋಡಿ ನಾವು ಎಷ್ಟು ಕೇರ್ ಮಾಡಿದ್ರೂ ಈ ಥರ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಈ ಥರ ನಮ್ಮ ಮಾವರು ಒಂದು ಮನೆ ಮದ್ದನ್ನು ಪ್ರಿಪೇರ್ ಮಾಡಿ ಹಸುಗಳ್ಗೆ ಹಚ್ಚಿದ್ರು. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದ್ರಿಂದ ನಿಮಗೂ ಸಹ ಅಂದರೆ ಹಸುಗಳು ಯಾರ್ಯಾರು ಸಾಕಿದ್ದೀರೋ ಅವ್ರಿಗೂ ಸಹ ಇದರಿಂದ ಸಹಾಯ ಆಗ್ಬೋದು ಅಂತ ಈ ವಿಡಿಯೋ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ವಿಡಿಯೋ ಅಂದರೆ ಈ ಒಂದು ಮನೆ ಮದ್ದನ್ನು ಯಾರಾದರೂ ಮಾಡಿದ್ದಾರೆ ಏನೋ ನನಗೆ ಗೊತ್ತಿಲ್ಲ. ಸೊ ನಾನು ಎಲ್ಲೂ ಸರ್ಚ್ ಮಾಡಿ ನೋಡಿಲ್ಲ, ಯೂಟ್ಯೂಬಲ್ಲಾಗಲಿ ಇನ್ನೊಂದಾಗಲಿ ಸರ್ಚ್ ಮಾಡಿ ನೋಡಿಲ್ಲ. ಮಾಡಿದರೆ ಸಂತೋಷ. ಯಾರ್ಯಾರಿಗೂ ಗೊತ್ತಿಲ್ಲದೆ ಇರೋರು ಒಂದು ಸರಿ ಟ್ರೈ ಮಾಡಿ ನೋಡಿ, ಅದರಲ್ಲೇನು ಸಮಸ್ಯೆ ಇಲ್ಲ ಅಲ್ವಾ. ಸೊ ಆದಷ್ಟು ಸ್ವಚ್ಛವಾಗಿ ಹಸುಗಳನ್ನ ಇಟ್ಕೊಳ್ಳಿ. ಹಸು ಮನೆ ಅಂದರೆ ದನಿನ ಕೊಟ್ಟಿಗೆ ಎಲ್ಲ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಂದರೆ ನಿಮಗೆ ಬೇರೆ ಯಾವುದಾದ್ರೂ ಟಿಪ್ಸ್ಗಳು ಬೇಕಾಗಿದ್ದರೆ ಅದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಒಂದು ಬೇಕು ನನಗೆ, ಈ ಥರ ಹೆಲ್ತ್ ಟಿಪ್ಸು, ಇನ್ನೇಂದ್ರು ಈ ಥರ ರೆಸಿಪೀಸು, ಅಥವಾ ಹಳ್ಳಿಗಳಲ್ಲಿ ಸಂಬಂಧಪಟ್ಟಂಥ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆ ಥರದ್ದೇನಾದರೂ ಮನೆ ಮದ್ದು ಈ ಥರದ್ದೇನಾದರೂ ನಿಮಗೆ ಬೇಕು ಅಂದರೆ ನನಗೆ ತಿಳಿಸಿ. ನನಗೆ ಗೊತ್ತಿದ್ದರೆ ಅಥವಾ ನಮ್ಮ ಹಳ್ಳಿ ಕಡೆ ಅದನ್ನೇನಾದರೂ ಮಾಡ್ತಿದ್ರೆ ಖಂಡಿತವಾಗಿಯೂ ನಿಮಗೆ ಅದು ಹೇಗೆ ಮಾಡೋದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನನಗೆ ತುಂಬಾ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬಹುದು. ಓಕೆ, ಈಗ ನಾವು ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಅಂದರೆ ಈ ಒಂದು ಮನೆ ಮದ್ದನ್ನು ಪ್ರಿಪೇರ್ ಮಾಡೋದಕ್ಕೆ, ಹಸುಗಳ ಕೆಚ್ಚಲು ಬಾವಿಗೆ ಮನೆ ಮದ್ದನ್ನು ಪ್ರಿಪೇರ್ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬಿಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಮನೆ ಮದ್ದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು 3 ಪದಾರ್ಥಗಳು. ಒಂದು ಬಂದು ಇದು ಲೋಳಿ ರಸ, ಲೋಳಿ ಸಾರ ಅಂತ ಎಲ್ಲ ಕರಿತೀವಿ, ಅಲೋವೆರಾ ಅಂತ ಕರಿತೀವಿ. ನಮ್ಮ ಅಕ್ಕಪಕ್ಕಗಳಲ್ಲೇ ಇದು ಸಿಗುತ್ತೆ. ಸೊ ಇದು 1 ಅಥವಾ 2 ಪೀಸ್ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ, 1-2 ಸ್ಪೂನಷ್ಟು ಅರಿಶಿಣ ಪುಡಿ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಸುಣ್ಣ. ಇಷ್ಟು 3 ಪದಾರ್ಥಗಳು ನಮಗೆ ಹಸುವಿನ ಕೆಚ್ಚಲು ಬಾವು ಆಗಿರುತ್ತಲ್ಲ ಅದನ್ನು ಹೋಗ್ಲಾಡಿಸೋದಕ್ಕೆ ಮಾಡುವಂತಹ ಮನೆ ಮದ್ದಿಗೆ ಬೇಕಾಗಿರುವಂತಹ ಪದಾರ್ಥಗಳು. ಈ 3 ಸಾಕು. ಈ ಮೂರನ್ನ ನಾವಿವಾಗ ಏನು ಮಾಡೋಣ ಅಂತಂದರೆ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಓಕೆ ಫ್ರೆಂಡ್ಸ್, ಇವಾಗ ಏನು ಮಾಡೋಣ ಅಂದರೆ ಫಸ್ಟ್ ಅಲೋವೆರಾದ ಪೀಸ್ಗಳು ಈ ಥರನೇ ಪೀಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಅಥವಾ ನಾವು ಇದ್ರೊಳಗಡೆ ಇರೋದನ್ನು ಮಾತ್ರ ತೆಗಿತೀವಿ ಅಂದ್ರೂ ಪರವಾಗಿಲ್ಲ. ಹಾಗಾದರೂ ಮಾಡ್ಕೊಳ್ಳಿ, ಈಗಾದರೂ ಮಾಡ್ಕೊಳ್ಳಿ. ಸೊ ಇಟ್ಸ್ ಟು ಹೆಲ್ಪ್ಫುಲ್ ಅಂತಲೇ ಹೇಳಬಹುದು. ನಾನು ಹೀಗೆ ಪೀಸ್ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರ್ಗೆ ನೀಟಾಗಿ ಇದನ್ನು ಈ ಥರ ಎಲ್ಲ ಪೀಸ್ ಮಾಡಿ ಹಾಕ್ಕೊಂಬಿಡಿ. ಓಕೆ, ಅದಾದಮೇಲೆ ಏನು ಮಾಡಿ ಅಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಾವು ಆಲ್ರೆಡಿ ತೊಗೊಂಡಿದ್ದೀವಲ್ಲ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಸೊ ಓಕೆ, ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ಸುಣ್ಣವನ್ನು ಹಾಕ್ಕೊಂಬಿಡಿ. ಇಷ್ಟನ್ನು ಹಾಕಿ ಏನು ಮಾಡಬೇಕು ಅಂದರೆ ನೋಡಿ, ಇದಕ್ಕೆ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಡಿ. ಯಾಕಂದರೆ ಅದು ಇದಾಗಬೇಕಲ್ಲ, ನುಣ್ಣಗಾಗಬೇಕಲ್ಲ. ಹಾಗೆ ನೀರು ಹಾಕ್ಕೊಂಡೆ ಹಾಗೆ ನುಣ್ಣಗಾಗುತ್ತೆ ಅಂದ್ರೂ ಏನು ಸಮಸ್ಯೆ ಇಲ್ಲ, ಹಾಗೆ ಮಾಡಬಹುದು. ಸೊ ನಾನು ಒಂದೇ ನೀರು ಹಾಕ್ಕೊಂಡೆ, ಯಾಕಂದರೆ ಮಿಕ್ಸಿ ಜಾರ್ ಒಳಗಡೆ ಅದು ಹಿಡಿಯುತ್ತೆ ಅಂತ. ಸೊ ಇದನ್ನ ಏನು ಮಾಡೋಣ ಅಂದರೆ ಇವಾಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದಾಗಿದೆ. ಇವಾಗ ನೋಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ನೋಡಿ. ಇದು ಯಾಕೆ ರೆಡ್ ಕಲರ್ ಬಂತು ಅಂತ ನೀವು ಯೋಚನೆ ಮಾಡ್ತಿರ್ಬೇಕು. ನಾವು ಅರಿಶಿಣದೊಳಗಡೆ ಸುಣ್ಣವನ್ನು ಮಿಕ್ಸ್ ಮಾಡಿದ್ವಲ್ಲ, ಸೊ ಅದೇನಾಗಿದೆ ಅಂದರೆ ರೆಡ್ ಕಲರ್ ಬಂದಿದೆ. ಸೊ ನೋಡೋದಕ್ಕೆ ಅದು ರೆಡ್ ಕಲರ್ ಕಾಣಿಸ್ತಿದೆ. ಸೊ ಇದನ್ನು ಇಷ್ಟೇ ಪದಾರ್ಥಗಳನ್ನ ನಾವು ಯೂಸ್ ಮಾಡಬೇಕಾಗಿರೋದು. ಇದನ್ನೇನು ಮಾಡಬೇಕು ಅಂದರೆ ನಾವು ಡೈರೆಕ್ಟಾಗಿ ಹಸುವಿನ ಕೆಚ್ಚಲು ಎಲ್ಲಿ ಊತ ಬಂದಿರುತ್ತೋ ಅಥವಾ ಯಾವ ಒಂದು ಮೊಲೆಯಲ್ಲಿ ಹಾಲು ಗಟ್ಟಿಯಾಗಿ ಬರ್ತಾ ಇರುತ್ತೋ ಅಂತಹ ಭಾಗಕ್ಕೆ ನಾವು ಇದನ್ನು ಹಚ್ಚೋದ್ರಿಂದ, ಅಂದರೆ ನೀವು ಒಂದು 2-3 ದಿವಸ ಬೆಳಗ್ಗೆ ಸಂಜೆ ಬಿಡ್ದೇನೆ ಮಾಡಿ. ಈ ಥರ ಇದನ್ನು ಏನು ಮಾಡಿ ಅಂದರೆ ಹಸುಗೆ ಹಚ್ಚಿ ನೋಡಿ ಎಷ್ಟು ಬೇಗ ಆ ಕೆಚ್ಚಲು ಬಾವು ಹೋಗುತ್ತೆ. ಅಂದರೆ ಇದು ಸಿಂಪಲ್ಲಾಗಿ ನಾವೇ ಮಾಡ್ಕೊಳ್ಳುವಂತಹ ಮನೆ ಮದ್ದು, ಯಾವುದೇ ಇಂಜೆಕ್ಷನ್ ಆ ಥರದ್ದೆಲ್ಲ ಹಾಕೋದ್ಕಿಂತ ಇದು ಬೆಟರ್ ಅಂತಲೇ ಹೇಳ್ಬೋದು. ಓಕೆ, ಬನ್ನಿ ಇದನ್ನು ನಾನಿವಾಗ ಹಸುವಿಗೆ ಹಚ್ಚಿ ತೋರಿಸ್ತೀನಿ. ಓಕೆ ನೋಡಿ, ಈಗ ಹಸುವಿನ ಈ ಒಂದು ಕೆಚ್ಚಲಿನಲ್ಲಿ ಹಾಲು ಸ್ವಲ್ಪ ಗಟ್ಟಿ ಬರ್ತಿದೆ.
ಸೊ ಈ ಕೆಚ್ಚಲಿಗೆ ನಾವು ಅದನ್ನು ಸ್ವಲ್ಪ ಸವರಬೇಕು, ನೀಟಾಗಿ ಸವರಬೇಕು. ನೀಟಾಗಿ ಈ ಥರ ಯಾವ ಭಾಗದಲ್ಲಿ ಆಗಿದೆಯೋ ಆ ಭಾಗದಲ್ಲಿ ಅದನ್ನು ಸವರೋದ್ರಿಂದ ಪೂರ್ತಿಯಾಗಿ ಅಂದರೆ ಒಂದು 2-3 ದಿವಸ ಸವರಬೇಕು. ಕಂಟಿನ್ಯೂಸ್ ಆಗಿ 2-3 ದಿವಸ ಸವರಿದ್ರೆ ಮಾತ್ರ ನಮಗೆ ಒಳ್ಳೆ ರಿಸಲ್ಟು ಸಿಗೋದು, ಇಲ್ಲಾಂದರೆ ರಿಸಲ್ಟ್ ಸಿಗೋದಿಲ್ಲ. ಸೊ ನೀವು ಈ ಥರ ಮಾಡೋದ್ರಿಂದ ಕೆಚ್ಚಲು ಬಾವನ್ನು ತಡಿಬಹುದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮನೆ ಮದ್ದನ್ನು ನಾವು ಹೇಗೆ ತಯಾರಿಸಿದ್ವಿ, ಹೇಗೆ ಹಸುಗಳಿಗೆ ಹಚ್ಚಿದ್ವಿ ಅಂತ ನೋಡಿ. ಇಷ್ಟೇ ಪದಾರ್ಥಗಳು, ಆ 3 ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಇದನ್ನು ತಯಾರು ಮಾಡಿದ್ವಿ, ಹಸುಗಳಿಗೆ ಹಚ್ಚಿದ್ವಿ. ಸೊ ನಾವು ಇದನ್ನು ಥರ ಕೆಚ್ಚಲು ಬಾವಾದಾಗ ಏನು ಮಾಡ್ತೀವಿ ಅಂದರೆ 1-2 ದಿನ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಂಜೆ ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ತೀವಿ. ಸೊ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಕಡಿಮೆ ಆಗಿಲ್ಲ ಅಂತಂದರೆ ಮಾತ್ರ ನಾವು ವೆಟರ್ನರಿ ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ನಾವು ಕೊಡಿಸ್ತೀವಿ. ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನೀವೊಂದ್ಸರಿ ಹಳ್ಳಿಗಳ ಕಡೆ ಅಂದರೆ ಹಸುಗಳನ್ನ ಸಾಕಿರೋರು ಈ ಥರ ಆದಾಗ ಕೆಚ್ಚಲು ಬಾವು ಆದಾಗ ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದ್ಸರಿ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಹಾಗೆ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಫಸ್ಟ್ಗೆ ಇಂಜೆಕ್ಷನ್ನು ಎಲ್ಲದಕ್ಕೂ ಇಂಜೆಕ್ಷನ್ನೇ ಕೊಟ್ಬಿಟ್ರೆ ಏನಾಗುತ್ತೆ, ಹಸುಗಳು ಆಟೋಮ್ಯಾಟಿಕಲಿ ಹಾಲನ್ನು ಕೊಡೋದು ಕಡಿಮೆ ಆಗ್ತಾ ಹೋಗುತ್ತೆ. 10 ಲೀಟ್ರ್ ಕೊಡೋವು ಒಂದು 7-8 ಲೀಟ್ರ್ ಕೊಡ್ಬೋದು, ಆಮೇಲೆ 5 ಲೀಟ್ರು ಆಗ್ಬೋದು. ಈ ಥರ ಸಮಸ್ಯೆಗಳೆಲ್ಲ ಆಗುತ್ತೆ. ಸೊ ನಾವು ಈ ಥರ ಮನೆ ಮದ್ದನ್ನು ಮಾಡಿ ಉಪಯೋಗಿಸೋದ್ರಿಂದ ಸೊ ಹಸುಗಳಿಗೂ ಒಳ್ಳೆಯದು, ಸೊ ನಮಗೂ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಸೊ ಆಟೋಮೆಟಿಕಲಿ ಅದು ಕಡಿಮೆ ಆಗುತ್ತೆ. ಹಾಗೂ ಕಡಿಮೆ ಆಗಲಿಲ್ವಾ, ಹಾಗೂ ಕಡಿಮೆ ಆಗಿಲ್ಲ ಅಂದರೆ ಮಾತ್ರ ನೀವು ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಏನೋ ಒಂದು ಟ್ರೀಟ್ಮೆಂಟ್ ಬೇಕು ಅದನ್ನು ಕೊಡಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಮನೆ ಮದ್ದು ನಮ್ಮ ಸಾಕು ಪ್ರಾಣಿಗಳಿಗೋಸ್ಕರ ನಾನು ಮಾಡಿದಂಥ ಒಂದು ವಿಡಿಯೋ ಇದು. ಸೊ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ಅದು ಹೆಲ್ತ್ ಟಿಪ್ಸೋ ರೆಸಿಪಿನೋ ನಂಗೆ ಗೊತ್ತಿಲ್ಲ, ನಾನು ಸಿಕ್ಕಾದ್ಮೇಲೆ ಗೊತ್ತಾಗೋದು, ನಾನು ವಿಡಿಯೋ ಮಾಡಾದ್ಮೇಲೆ ಗೊತ್ತಾಗೋದು ಅದು ರೆಸಿಪಿ ಮಾಡ್ತೀನೋ ಇಲ್ಲ ಹೆಲ್ತ್ ಟಿಪ್ಸ್ ಮಾಡ್ತೀನೋ ಇಲ್ಲ ಬ್ಯೂಟಿ ಟಿಪ್ಸ್ ಮಾಡ್ತೀನೋ ಇಲ್ಲ ವ್ಲಾಗ್ ಏನಾದರೂ ಮಾಡ್ತೀನೋ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೊಮ್ಮೆ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ತೆ.